Audio Jungle. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಹೆಸರು ಲಿಖಿತಾ ಅಂತ. ಸೊ ಇವತ್ತಿನ ವಿಡಿಯೋ ವ್ಲಾಗ್ ಏನಪ್ಪ ಅಂದರೆ ಐ ಥಿಂಕ್ ಎಲ್ಲರೂ ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತಾರೆ. ಸೊ ಇವತ್ತು ನಾವು ಹಟ್ಟಿಲಕ್ಕಮ್ಮ ಹೋಗ್ತಾ ಇದ್ದೀವಿ. ಹಟ್ಟಿಲಕ್ಕಮ್ಮದಲ್ಲಿ ಒಂದೇ ದೇವರಿಲ್ಲ, ಮೂರು ದೇವರಿದೆ. ಸೊ ನಾವು ಸಿದ್ಧಲಿಂಗೇಶ್ವರ ದೇವರು, ಹಟ್ಟಿಲಕ್ಕಮ್ಮ ಆ್ಯಂಡ್ ಜಲಗೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಪರ್ಸ್ನಲ್ ರೀಸನ್ ಇರೋದ್ರಿಂದ ಆ ದೇವ್ರನ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಹೇಗಿತ್ತು ಬನ್ನಿ ನೋಡೋಣ. ಸೊ ಈಗ ಸ್ಟಾರ್ಟ್ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಫುಲ್ ಟೆನ್ಷನ್ ಆಗಿದ್ರು, ಏನು ತೊಗೊಂಡ್ವಿ ಏನು ತೊಗೊಂಡಿಲ್ಲ ಅಂತ. ಬಟ್ ನಮ್ಮ ಅಕ್ಕ ಯಾಕೆ ಸೀರಿಯಸ್ ಆಗಿದ್ರು ಅಂತ ನನಗಂತೂ ಗೊತ್ತಾಗಲಿಲ್ಲಪ್ಪ. ಸ್ಟಾರ್ಟಿಂಗಲ್ಲಿ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಂಜಾಯ್ಮೆಂಟ್ ನೋಡೋಕ್ಕಾಗ್ತದಲ್ಲ, ಫುಲ್ ಖುಷಿಯಾಗಿದ್ರು. ಹಾಗೆ ಬೆಳಗ್ಗೆಯಿಂದ ಏನೂ ತೊಂದರೆ ಇರಲಿಲ್ಲ ಅಂತ ಒಂದು ಹೋಟೆಲ್ ಕಾಣಿಸ್ತು, ಅಲ್ಲೇ ಸ್ಟಾಪ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಏನಪ್ಪ ಹೇಳ್ತಾ ಇದ್ದೆ ಅಂದರೆ, ನಾನು ಬೆಳಗ್ಗೆನೇ ಹೇಳಿದ್ದೆ ನಮ್ಮ ಅಕ್ಕಗೆ, ನೀಲ್ ಪಾಲಿಶ್ ಹಾಕೋದು ಬೇಡ, ರೆಡಿ ಆದಮೇಲೆ ಹಾಕೋಣ ಅಂತ. ನಮ್ಮ ಅಕ್ಕ ಇಲ್ಲ ಹೀಗೆ ಹಾಕೋಣ ಅಂದ್ಕೊಂಡು ಹಾಕಿದ್ವಿ. ಬಟ್ ಆದರೆ ರೆಡಿ ಆಗೋಷ್ಟರಲ್ಲಿ ಫುಲ್ ಕೆಟ್ಟೋಗ್ಬಿಟ್ಟಿತ್ತು. ನಮ್ಮಮ್ಮ ಅಂತೂ ಯಾವುದಪ್ಪ ಇದು ಕಪ್ಪಿ, ಎಲ್ಲೋದ್ರೂ ವಿಡಿಯೋ ಮಾಡುತ್ತಲ್ಲ ಅಂತ ಅಂದ್ಕೊತಾ ಇದ್ದಾರೆ. ಟಿಫನ್ ಮಾಡಿದ್ಮೇಲೆ ಐಸ್ ಕ್ರೀಮ್ ಮ್ಯಾಂಡೇಟ್ರಿ ಅಲ್ವಾ. ಫೈನಲಿ ಫಸ್ಟ್ ಪ್ಲೇಸ್ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ವಿ. ಆ್ಯಕ್ಚುಲಿ ಇಲ್ಲಿ 3 ದೇವರು ಇರೋದ್ರಿಂದ ನಾವು ಫಸ್ಟ್ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ವಿಸಿಟ್ ಕೊಡಬೇಕು. ಯಾಕೆ ಅಂತೇಳಿದ್ರೆ ಸಿದ್ಧಲಿಂಗೇಶ್ವರ ಸ್ವಾಮಿ ಅಣ್ಣ, ಹಟ್ಟಿಲಕ್ಕಮ್ಮ ತಂಗಿ ಆ್ಯಂಡ್ ಲಾಸ್ಟ್ ತಂಗಿ ಬಂದ್ಬಿಟ್ಟು ಜಲಗೇರಮ್ಮ. ಹಂಗೆ ಹೋಗ್ತಾ ಗಣೇಶನಿಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಮೂವ್ ಆದ್ವಿ. ಅಲ್ಲಿ ಚೆನ್ನಾಗಿ ಒಂದು ಪೂಜೆ ನಡೀತಿತ್ತು. ಬಟ್ ಆದರೆ ನಾವು ಹೋಗಿದ್ದು ಟೈಮಿಂಗ್ಸ್ ಇರಲಿಲ್ಲ. ಯಾಕಂದರೆ ನಾವು ಹೋಗಿದ್ದು ಆಲ್ಮೋಸ್ಟ್ 1:30, ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು. ಹಾಗೂ ಈಗೂ ಪೂಜಾರಿ ತುಂಬ ಜನ ಭಕ್ತಾದಿಗಳಿದ್ದರು ಅಂತ ನಮಗೆ ದರ್ಶನ ಮಾಡಿಸಿದ್ರು. ಆಮೇಲೆ ಗೊತ್ತಾಯಿತು ಒಂದು 45 ಮಿನಿಟ್ಸಲ್ಲಿ ಮಹಾಮಂಗಳಾರತಿ ಆಗುತ್ತೆ ಅಂತ. ಆಮೇಲೆ ನಮಗೆ ಮೊದಲು ದರ್ಶನ ಆಗಿದೆ ಬಸವ. ಪೂಜೆ ಮುಗಿಸ್ಕೊಂಡು ಲೇಟಾಗಿ ಹೋಗಿದ್ದಕ್ಕೂ ಸಾಕಾಯ್ತಪ್ಪ ಅಂದ್ಕೊಂಡು ಬಿಟ್ವಿ. ನಮ್ಮಮ್ಮ ನಮ್ಮ ದೊಡ್ಡಮ್ಮ ಪ್ರಸಾದ ತಗೊಂಡು ಅಲ್ಲಿಂದ 2ನೇ ದೇವ್ರಿಗೆ ಹೊರಟ್ವಿ. ಆ್ಯಂಡ್ ಸೆಕೆಂಡ್ ಪ್ಲೇಸ್ ಇಸ್ ಹಟ್ಟಿಲಕ್ಕಮ್ಮ. ಆ್ಯಕ್ಚುಲಿ ನಾವು ಹಟ್ಟಿಲಕ್ಕಮ್ಮ ಹೋಗಬೇಕು ಅಂತಲೇ ಬಂದಿದ್ದು ಫಾರ್ ಪರ್ಸ್ನಲ್ ರೀಸನ್. ಪೂಜೆ ಸಾಮಾನು ತೊಗೊಂಡು ಒಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಇದ್ದಂಗೆ ಏನೊಂಥರ ಪೀಸ್ ಫೀಲ್ ಆಯಿತು, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲನೂ ಚೆನ್ನಾಗಿಟ್ಟಿರಮ್ಮ ಅಂದ್ಕೊಂಡು ಅಲ್ಲಿ ಪಕ್ಕದಲ್ಲಿರೋ ವೆಂಕಟೇಶ್ವರ ಸ್ವಾಮಿ ಅಂದರೆ ನಮ್ಮ ಮನೆ ದೇವರಿಗೆ ಹೊರಟ್ವಿ. ಅಲ್ಲಿ ಪಕ್ಕದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇತ್ತು. ಅದು ನಮಸ್ಕಾರ ಮಾಡಲೇಬೇಕಿತ್ತು, ಯಾಕಂತೇಳಿದ್ರೆ ಅದು ನಮ್ಮ ಮನೆ ದೇವರು. ಆ್ಯಂಡ್ ಅಲ್ಲಿಂದ ಅಲ್ಲೇ ಒಂದು ಬಸವನ ದೇವಸ್ಥಾನ ಇದೆ. ಆ್ಯಕ್ಚುಲಿ ಬಸವ ಅಲ್ಲಿ ಅಪ್ಪಣೆ ಕೊಡ್ತಾರೆ ನಮಗೆ. ಸೊ ನಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಆಗುತ್ತಾ ಆಗಲ್ವಾ, ಒಳ್ಳೇದಾಗುತ್ತಾ ಇಲ್ವಾ ಅನ್ನೋದು ಅದೊಂದು ನಮಗೆ ಸೂಚನೆ ತಿಳಿಸ್ಕೊಡತ್ತೆ. ಇಲ್ಲಿ ಇವರು ಯಾವ ಥರ ಏನು ಕೇಳ್ಕೊಳ್ಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ SR ನೋ ಕ್ವಶನ್ ಥರ ಕೇಳಬೇಕು. ಏನಂತ ಹೇಳಿದ್ರೆ, ಇವಾಗ ನಿಮಗೆ ಪರ್ಸ್ನಲ್ ಪ್ರಾಬ್ಲಮ್ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಏನೇ ಇರ್ಬೋದು, SR ನೋ ಕ್ವಶನ್ ಥರ ಇರಬೇಕು. ಸೊ ಎಸ್ ಅಂತ ಹೇಳಿದ್ರೆ ರೈಟ್ ಹ್ಯಾಂಡ್ ಆ್ಯಂಡ್ ನೋ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್. ಸೊ ಅದು ಆಗುತ್ತೆ ಅಂತ ಹೇಳಿದ್ರೆ ಬಸವ ಬಂದುಬಿಟ್ಟು ರೈಟ್ ಹ್ಯಾಂಡ್ನ ಟಚ್ ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಲೆಫ್ಟ್ನ ಟಚ್ ಮಾಡ್ತಾರೆ. ನಮ್ಮಮ್ಮಗೆ ಹುಷಾರಿರಲಿಲ್ಲ ಆ್ಯಂಡ್ ಇನ್ನು ಸ್ವಲ್ಪ ರೀಸನ್ಸ್ ಏನೋ ಬೇರೆ ಇದ್ವು. ಸೊ ಅದಕ್ಕೆಲ್ಲ ಪಾಸಿಟಿವ್ ಆನ್ಸರ್ ಸಿಕ್ತು. ನಮ್ಮಮ್ಮ ತುಂಬ ಖುಷಿಯಾಗೋದ್ರು. ಸೊ ಅಲ್ಲಿ ಮುಗಿಸ್ಕೊಂಡು ಹೊರಟ್ವಿ.
ಆ್ಯಂಡ್ ಲಾಸ್ಟ್ ದೇವರು ಅಂದರೆ ತಂಗಿ ದೇವರು, ಲಾಸ್ಟ್ ತಂಗಿ ದೇವರು ಜಲಗೇರಮ್ಮಗೆ ಬಂದ್ವಿ. ನಾವು ಮೊದಲು ಸಿದ್ಧಲಿಂಗೇಶ್ವರ ಸ್ವಾಮಿನ ವಿಸಿಟ್ ಮಾಡಬೇಕು. ಸೆಕೆಂಡ್ನೇ ದೇವರು ಹಟ್ಟಿಲಕ್ಕಮ್ಮಗೆ ಹೋಗಿ ಜಲಗೇರಮ್ಮಗೆ ಬರಬೇಕು. ನಾವು ಜಲಗೇರಮ್ಮನ ವಿಸಿಟ್ ಮಾಡಿಬಿಟ್ಟು ಹಟ್ಟಿಲಕ್ಕಮ್ಮಗೆ ಹೋಗಬಾರ್ದು. ಗರ್ಭಗುಡಿ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಪೂಜೆ ಮಾಡೋರೆಲ್ಲ ಊಟಕ್ಕೆ ಹೋಗಿದ್ದಾರೆ ಅಂತ. ನಾವು ನಮಸ್ಕಾರ ಹಾಕೋ ಟೈಮಲ್ಲಿ ಪೂಜಾರಿ ಬಂದರು, ಪೂಜೆ ಎಲ್ಲ ಮಾಡಿಕೊಟ್ಟು ಅಲ್ಲಿಂದ ನಾವು ಹೊರಟ್ವಿ. ಎಲ್ಲರಿಗೂ ತುಂಬ ಹಶ್ವಾಗ್ತಿತ್ತು ಅಂತೇಳ್ಬಿಟ್ಟು ಅಲ್ಲೇ ಒಂದು ಪ್ಲೇಸಲ್ಲಿ ನಿಲ್ಲಿಸೋದಕ್ಕೆ ಹೇಳಿದ್ವಿ. ಹಿಂದಿನ ದಿನಾನೇ ನಮ್ಮಮ್ಮ ಊಟ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ತೊಗೊಂಡು ಬಂದಿದ್ರು. ಹಂಗೆ ಅಲ್ಲೇ ಫುಲ್ ಪೀಸ್ಫುಲ್ಲಾಗಿ ಊಟ ಮಾಡಿಕೊಂಡು ಖಾಲಿ ಪ್ಲೇಸಲ್ಲಿ ಅಲ್ಲಿಂದ ಮನೆ ಕಡೆ ಪಯಣ ಸ್ಟಾರ್ಟ್ ಆಯಿತು. ಊಟ ಮಾಡ್ಕೊಂಡು ಬಿಟ್ಟಿದ ತಕ್ಷಣ ಸ್ಲೀಪಿ ಫೇಸಸ್ ಆ್ಯಂಡ್ ಟಯರ್ಡ್ ಫೇಸಸ್ ಅದನ್ನು ನೋಡಬೇಕಿತ್ತು ನೀವು. ನಾವು ಎಲ್ಲೇ ಟ್ರಿಪ್ ಹೋದ್ರು ಒಂದು ದೇವಸ್ಥಾನಕ್ಕೆ ಹೋಗೋ ಥರ ಟ್ರಿಪ್ಪು ಎಲ್ಲ ಟ್ರಿಪ್ಪಲ್ಲೂ ಸಿಗೋದಿಲ್ಲ. ಏನೋ ಒಂಥರ ಪೀಸ್ ಆಗಿರುತ್ತೆ. ನಮ್ಮ ಫೇಸ್ ಮೇಲೆ ಟಯರ್ಡ್ನೆಸ್ ನೋಡ್ಬೋದು, ಬಟ್ ಆದರೂ ಏನೋ ಒಂಥರ ಖುಷಿ ಇತ್ತು ಹೋಗೋದಲ್ಲ ಎಲ್ಲರೂ ಅಂತ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನ್ನಾದರೂ ಇಂಪ್ರೂವ್ ಆಗಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.